మా ఇంటికి మాకు దాకా కావాలక కావాలంటే కోళ్ళలో పోయి కోట్ల కేసు సరే అన్నకంటే నా బిడ్డ మన చెప్తే తెప్పుకో ఇల్లు మాత్రం ఇది కసమ్మా ಮಾಡ್ಕೋ ಮಾಡೋ ಮುಂದೆ ಬಾಣ ಮಾಡೋ ಎಫ್ಐಆರ್ ಮಾಡ್ತೀನಿ ವಿಡಿಯೋ ಕಾಲ್ ಮಾಡಿ ಎಫ್ಐಆರ್ ಮಾಡ್ತೀನಿ ನಾನು ಅವ್ರ ಎರಡು ಬರ್ಕತ್ತೆ ನಮ್ಮ ಕರ್ಕತ್ತೆ ನೀನು ಬಂದಿರೋ ಕೆಲಸ ಕೆಲಸ ಎಷ್ಟದ ಅಷ್ಟು ಮಾಡು ಎಷ್ಟು ಲೋನರ್ ನೋಟಿಸ್ ಕಳಿಸಬೇಕಲ್ಲ ನೋಟಿಸ್ ಕಳಿಸಬೇಕಲ್ಲ 10 ದಿವಸ ಟೈಮ್ ಕೊಡ್ತೀವಿ ಅಂತ ಹೇಳಿ 90 ದಿವಸ ಆಗೈತೆ ಇವಾಗ ಶಾಂತಮ್ಮನ ಕಳ್ಸೋದು ಶಾಂತಮ್ಮ ನಮಗೆ ಏನು ಹೇಳಿಲ್ಲ ನಮ್ಗೆ ಯಾರಿಗೂ ಬಂದಿಲ್ಲಲ್ಲ ನೋಟಿಸ್ ಜಮೀನು ಮಾರಾಟ ಮಾಡಿ ಮತ್ತೆ ಹೆಚ್ಚಿನ ಹಣದ ಆಸೆಗೆ ಜಮೀನಿನಲ್ಲಿ ನಿರ್ಮಿಸಿದ್ದ ಮನೆಯನ್ನ ಅಕ್ರಮವಾಗಿ ಜೆಸಿಬಿಯಲ್ಲಿ ಕೆಡವಿ ಕಿರಿಕ್ ಮಾಡಿದ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ದೊಂಬರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಗೌರಮ್ಮ ಮತ್ತು ಸಹೋದರಿಯರೆಲ್ಲರೂ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಕೇಶವಮೂರ್ತಿ ಎನ್ನುವರಿಗೆ ಮಾರಾಟ ಮಾಡಿದ್ದಾರೆ. ನಂತರ ಆ ಜಮೀನಿನಲ್ಲಿ ಮನೆ ನಿರ್ಮಿಸಿ ಗೌರಮ್ಮ ಎಂಬುವರಿಗೆ ಮನೆ ನೋಡಿಕೊಳ್ಳಲು ಕೇಶವಮೂರ್ತಿ ಸಂಬಳ ಕೊಟ್ಟು ನೇಮಕ ಮಾಡಿರುತ್ತಾರೆ. ಇದನ್ನ ಸಹಿಸದ ಇದೇ ಗ್ರಾಮದ ಶ್ರೀನಿವಾಸ್, ಪ್ರಸಾದ್, ವೇಣುಗೋಪಾಲ್, ಸರಸ್ವತಮ್ಮ ಹಾಗೂ ಸರಸ್ವತಮ್ಮನ ಮಗ ಮನೋಜ್, ಮಗಳು ಮಾಲಾ, ಶಾಂತಮ್ಮ, ರೂಪಾ, ಪುನೀತ್, ವೆಂಕಟಲಕ್ಷ್ಮಮ್ಮ, ರೆಡ್ಡಪ್ಪ, ರವಿ ಸೇರಿಕೊಂಡು ಜೆಸಿಬಿಯಲ್ಲಿ ಮನೆಯನ್ನ ಧ್ವಂಸ ಮಾಡಿ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನ ನಾಶ ಮಾಡಿದ್ದಾರೆ. ಈ ಬಗ್ಗೆ ವಿಡಿಯೋ, ಫೋಟೋ ಸಾಕ್ಷಿಗಳನ್ನ ಸಂಗ್ರಹಿಸಿ ಈ 12 ಮಂದಿ ವಿರುದ್ಧ ಮಾಲೂರು ಪೊಲೀಸರು ಪ್ರಕರಣ ದಾಖಲು ಮಾಡಿ ತನಿಖೆ ಮುಂದುವರೆಸಿದ್ದಾರೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030903009. ಸರ್, ನಮ್ಮ ದೊಂಬರಳ್ಳಿ ಮಾಲೂರು ತಾಲೂಕು, ಕೋಲಾರ ಡಿಸ್ಟ್ರಿಕ್ಕು. ಇಲ್ಲಿ ಜಮೀನು ನಮ್ಮದೇ. ಇದು ನಮ್ಮ ಜಮೀನಲ್ಲಿ ನಾವೇ ಸೆಡ್ ಹಾಕೊಂಡಿದ್ರು, ಸಾರು ಹಾಕೊಟ್ಟಿದ್ರು, ನಾವು ಹಾಕೊಂಡು ಕುರಿ ಮೇಕೆ ಮೇಯಿಸ್ಕೊಂಡಿದ್ರಿ. ನಮ್ಮ ತಂಗಿಯವರು ಬಂದು ಗಲಾಟೆ ಮಾಡ್ತಾಯಿದ್ರು, ನಾವು ಬಿಡ್ತಾ ಇರಲಿಲ್ಲ. ಆದರೂ ದೌರ್ಜನ್ಯ ಮಾಡಿಬಿಟ್ಟು ದುಬೈ ಸೀನಿ, ಪ್ರಸಾದ್ ಮೌಲಿ, ಏಣು, ಸರಸ್ವತಮ್ಮ, ಮನೋಜ್, ಮಾಲಾ, ಶಾಂತಮ್ಮ, ಪುನೀತ್, ರೂಪಾ, ಎಂಟಮ್ಮ, ರೆಡ್ಡಪ್ಪ ಇಷ್ಟು ಜನ ಬಂದು ದೌರ್ಜನ್ಯ ಮಾಡಿಬಿಟ್ಟು ನಮ್ಮ ತಂಗಿನ ಎಳೆದು ಆಚೆ ಹಾಕ್ಬಿಟ್ಟು ತಳ್ಳಿದ್ದಾರೆ ಸರ್. ನಾವು ಹೇಳಿದ್ರಿ ಸಾರ್ ಬರ್ತಾರೆ, ಸಾರ್ ಬಂದಮೇಲೆ ಮಾತಾಡಿ ನಿಮ್ಮ ಕೆಲಸ ನೀವು ಮುಗಿಸ್ಕೊಳ್ರಿ ಅಂತ ಹೇಳಿದೆ. ಇಲ್ಲ, ಅದುವರೆಗೂ ನಮಗೆ ಕಾಯಕ್ಕಾಗಲ್ಲ, ನಾವು ಇವಾಗಲೇ ಮಾಡ್ಬೇಕು ಈ ಕೆಲಸ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ಕೇಳಲಿಲ್ಲ ಸರ್. ಹಿಂಗೆ ಮಾಡಿದ್ರು ಸರ್, ತಳ್ಳಾಕಿದ್ದಾರೆ ಸರ್. ಮಾಡಿರೋ ಅಡುಗೆ ಕೂಡ ಹಂಗೆ ಐತೆ ಸರ್. JCP ಸರ್, ಬಿಡಬೇಕು ನೀವು, ಇಲ್ಲಿ ನಮ್ದು ಇದು ಜಾಗ ಅಂತ ನಮ್ಮ ತಂಗಿ ಶಾಂತಮ್ಮ ಸರ್ ದೌರ್ಜನ್ಯ ಮಾಡಿರೋದು. ನಮ್ಮ ಅತ್ತಿಗೆ ಸೇರಿಕೊಂಡು ದುಬೈ ಸೀನಿ, ಶಾಂತಮ್ಮ, ಸರಸ್ವತಮ್ಮ, ಪ್ರಸಾದ್ ಮೌಲಿ, ಏಣು ಇವರೆಲ್ಲ ಸೇರಿಕೊಂಡು ನಮ್ಮೆಲ್ಲ ದೌರ್ಜನ್ಯ ಮಾಡಿರೋ ಸರ್. ನೈಟ್ ಹೊತ್ಲೆಲ್ಲ ಓಡಾಡ್ತಾರೆ, ಮಲಗಿದ್ರೆ ಬಂದು ಕಲ್ಲಿಗ್ಲಾಕ್ಬಿಟ್ಟು ಹೋಗ್ಬಿಡ್ತಾರೆ. ನಾವು ಒಳಗಡೆಯಿಂದ ಬಂದು ಗೇಟ್ ತೆಗೆದು ಆಚೆ ಹೋಗೋಷ್ಟೊಳಗಾಗಿ ಇರಲ್ಲ, ಗಾಡಿ ಸೌಂಡ್ ಕೇಳಿಸುತ್ತೆ, ಯಾರು ಕಣ್ಣಿಗೆ ಕಾಣಿಸಲ್ಲ. ಈ ಥರ ಹಿಂಸೆ ಕೊಡ್ತಾರೆ, ಪ್ರಾಣ ಬೆದರಿಕೆ ಕೊಡ್ತಾರೆ ಸರ್. ನಮ್ಗೆ ನೈಟ್ ಹೊತ್ಲು ಒಬ್ಬರೇ ಇರೋದಿಲ್ಲಿ, ನಾನು ಅವಾಗ ಬರ್ತೀನಿ, ಇಲ್ಲಿರೋಕೆ ತುಂಬ ಭಯ, ಟಾರ್ಚರ್ ಮಾಡ್ತಾ ಇದ್ದಾರೆ ನಮ್ಗೆ. ಅಯ್ಯೋ, ನಾವು ಇದ್ದಂಗೆ ಈ ಥರ ಮಾಡಕ್ಕೆ ಬಿಟ್ರು, ನಾವು ಇಲ್ಲಿ ಇದ್ದುಕೊಂಡೇ ಈ ಥರ ಮಾಡಿಬಿಟ್ರು. ನಿದ್ದೆ ಮಾಡೋವಾಗ ಸಾಯಿಸಲ್ಲ ಅನ್ನೋದೇನು ಸರ್ ಗ್ಯಾರಂಟಿ ಅವರು? ಅದಕ್ಕೆ ನಮ್ಗೆ ಭಯ ಆಗುತ್ತೆ ಸರ್ ಇಲ್ಲಿರೋದಕ್ಕೆ. ಅವರಿಂದ ನಮ್ಗೆ ತುಂಬ ಟಾರ್ಚರ್ ಇದೆ ಸರ್. ಜಮೀನು ರೇಟ್ಗಳು ನಾವು ಅವತ್ತು ಹೆಂಗಿದ್ದೀರೋ ನಾವು ಹಂಗೆ ಇದ್ದೀವಿ. ಅದ್ರ ಬಗ್ಗೆ ನಮಗೆ ದುಡ್ಡೆಲ್ಲ ಬಂದ್ಬಿಟ್ಟಿದೆ. ಅವ್ರು ಶಾಂತಮ್ಮನೂ ತಗೊಂಡಿದ್ದಾರೆ, ನಾವು ತಗೊಂಡಿದ್ದೀವಿ, ಎಲ್ಲ ತಗೊಂಡಿದ್ದಾರೆ. ಅವ್ರ ಮನಸ್ಸುಗಳಲ್ಲಿ ಏನೇನೋ ಮಾಡ್ಕೊಂಡು ನಮ್ಮ ತಂಗಿಗೆ ಎಲ್ಲ ಜನ ಹೇಳ್ಕೊಡ್ತಾ ಇದ್ದಾರೆ.
ಅವ್ರ ಮಾತೆಲ್ಲ ಕೇಳ್ಕೊಂಡು ನಮಗೆ ತುಂಬ ಹಿಂಸೆ ಮಾಡ್ತಾ ಇದ್ದಾರೆ. ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್, ನಮ್ಗೆ ನ್ಯಾಯ ಕೊಡಿಸ್ಬೇಕು. ನಮ್ಮನೆ ನಮ್ಗೆ ಹಾಳು ಮಾಡಿದಾರಲ್ಲ, ನಾವಿಲ್ಲಿ ಇದ್ಕೊಂಡು ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್. ನನ್ನ ಹೆಸರು ಕೇಶವಮೂರ್ತಿ ಅಂತ. ನಾನು ಬೆಂಗಳೂರಿಂದ KR ಪುರಮಿಂದ ಬಂದಿರೋ ಸರ್. ನಾನು ಇಲ್ಲಿ ದೊಂಬ್ರಲ್ಲಿ ಜಮೀನು ತೊಗೊಂಡಿದ್ದೀನಿ. ಈ ಜಮೀನು ತೊಗೊಂಡು ಈ ಅಮ್ಮ ಗೌರಮ್ಮ ಅಂತ ಈ ಅಮ್ಮಗೆ ಬಂದ್ಬಿಟ್ಟು ಶೆಡ್ ಹಾಕ್ಸಿ ಇಲ್ಲಿ ಕೂರ್ಸಿದ್ದೀನಿ ಸರ್, ವಾಚ್ಮೆನ್ ಕೆಲಸ ನೋಡ್ಕೊಳ್ಳೋಕ್ಕೆ. ಈ ಸಿಚುವೇಷನಲ್ಲಿ ಇವ್ರ ಫ್ಯಾಮಿಲಿಯವರು ಸೇರಿಕೊಂಡು ಗಲಾಟೆ ಮಾಡಿ ಮನೆನ ಬೀಳಿಸಿದ್ದಾರೆ. ಇದಕ್ಕೆ ಮೇಯ್ನ್ ಕಾರಣ ದುಬೈ ಶ್ರೀನಿವಾಸು ಮತ್ತು ಪ್ರಸಾದ್ ಮುನಿ, ವೇಣುಗೋಪಾಲು, ಶಾಂತಮ್ಮ, ಸರಸ್ವತಮ್ಮ, ಮನೋಜು, ಮಾಲಾ, ರೂಪಾ, ಪುನೀತು ಮತ್ತು ರೆಡ್ಡಪ್ಪ, ವೆಂಕಟಲಕ್ಷ್ಮಮ್ಮ ಇಷ್ಟು ಜನ ಸೇರಿಕೊಂಡು ಪ್ರಾಣ ಬೆದರಿಕೆ ಹಾಕಿದ್ದಾರೆ ಸರ್. ಇಲ್ಲಿ ಬರೋಕ್ಕೂ ಹೋಗೋಕ್ಕೂ ಭಯ ಆಗ್ತದೆ. ಈ ಅಮ್ಮ ಒಬ್ಬಳೇ ಇದ್ದಾಳೆ. ನೈಟಲ್ಲಿ ಕಲ್ಲಿತ್ತು ಬಿಸಾಕೋದು. JCB ತೊಗೊಂಬಂದ್ಬಿಟ್ಟು ಎಷ್ಟು ಕೇಳಿದ್ರು ನಾನು ಇಲ್ಲಿ ಊರಲ್ಲಿ ಇರಲಿಲ್ಲ. ಊರಿಂದ ಬರೋಕ್ಕೆ ಮುಂಚೆ ನಾನು ಯಾವಾಗ ಇಲ್ಲದ ಟೈಮಲ್ಲಿ ಮಾತ್ರ ಪ್ರಾಬ್ಲಮ್ ಮಾಡ್ತಾರೆ. ನಾನು ಊರಿಂದ ಬರೋ ಅಷ್ಟಕ್ಕೆ JCB ತೊಗೊಂಡು ಬಂದ್ಬಿಟ್ಟು ಈ ಮನೇನ ಹೊಡೆದಾಕಿದ್ದಾರೆ ಸರ್. ಇವರೆಲ್ಲ ಎಷ್ಟು ಕೇಳಿಕೊಂಡು ಗೌರಮ್ಮ ಬಂದ್ಬಿಟ್ಟು ಅವ್ರ ಅಕ್ಕಗೆ ಫೋನ್ ಮಾಡಿ ಇವರೆಲ್ಲ ಓಡ್ ಬಂದು ನಿಲ್ಸಕ್ಕೆ ನೋಡಿದ್ರೂ ಬಿಟ್ಟಿಲ್ಲ ಸರ್. JCBಯಲ್ಲಿ ದಮ್ಸ್ಬಿಟ್ರು. ನೀನು ಏನು ಮಾಡ್ಕೊಳ್ತೀಯ ಮಾಡ್ಕೊ, ನಿನ್ನ ಕೈಯಲ್ಲಿ ಆಗಿದ್ದು ಮಾಡ್ಕೊ ಅಂತ ಕೆಟ್ಟ ಮಾತಲ್ಲಿ ಬೈದರು. ಫೋನಲ್ಲಿ ನನಗೆ ಅಷ್ಟು ಕೆಟ್ಟ ಮಾತು ಬೈದರು. ಇವ್ರು ಹೆಣ್ಮಕ್ಳಿಗೂ ತೊಂದರೆ ಕೊಟ್ಟಿದ್ದಾರೆ ಸರ್. ಈ ಜಮೀನು ಬಂದು ನನ್ನ ಹೆಸರು ಇದೆ. ಪ್ರಾಪರ್ ಓನರ್ ನಾನೇ ಸರ್. ನನ್ನ ಹತ್ರ ದಾಖಲೆಗಳಿಲ್ಲದ ಇವರು ಮಾಡಿರೋ ಪ್ರಾಬ್ಲಮ್ ಒಂದೊಂದಕ್ಕೂ ನನ್ನ ಹತ್ರ ಎವಿಡೆನ್ಸ್ ಇದೆ, ಪ್ರೂಫ್ ಇದೆ. ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿಸಿದ್ದೀನಿ. ನ್ಯಾಯ ನನಗೆ ಸಿಗ್ಬೇಕು ಸರ್. ಮತ್ತು ಪ್ರಾಣ ಬೆದರಿಕೆ ಇದೆ ನನಗೋಸ್ಕರ. ಇವರೆಲ್ಲರಿದ್ದಾರೆ, ನಿಂತ್ಕೊಂಡಿದ್ದಾರೆ. ಈ ಅಮ್ಮ ಒಬ್ಬಳೇ ಇದ್ದಾಳೆ. ಇವ್ರಿಗೇನಾದರೆ ಅಪಾಯ ಆದರೆ, ಅದಕ್ಕೆ ನಮಗೇನಾದರೂ ಅಪಾಯ ಆದರೆ ನಾನು ಮೆನ್ಷನ್ ಮಾಡಿರೋ ಜನನೇ ಸರ್ ಜವಾಬ್ದಾರಿ.